ಎಲೆಕ್ಷನ್ ದಿನವೂ ಕೂಡ ರಾಜ್ಯದಲ್ಲಿ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಜಟಾಪಟಿ ನಡೀತಾನೆ. ಒಂದೆಡೆ ಜೆಡಿಎಸ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆಯನ್ನು ಬಯಸಿದ್ರೆ ಅಥವಾ ರಾಜೀನಾಮೆಗೆ ಒತ್ತಾಯಿಸಿದ್ರೆ, ಈ ಕಡೆ ರಮೇಶ್ ಜಾರಕಿಹೊಳಿ, ಮುಂದೆ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ಇವರ ವಿಡಿಯೋಗಳು ಕೂಡ ಬರಬಹುದು. ಆ ರೀತಿ ಆಗಬಾರದು. ಮೊದಲಿಂದಲೂ ಕೂಡ ಸಿಡಿ ವಿಚಾರದ ಕುರಿತು ನಾನು ಪದೇ ಪದೇ ಹೇಳಿದ್ದೆ. ಆಗ ಎಲ್ಲರೂ ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡಿ ನಗ್ತಾ ಕೂತಿದ್ರು. ಸೊ ಇದಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಮುಂದೆ ಸಿಎಂ ಪರಮೇಶ್ವರ್ ಅವರದ್ದು ಸಿಡಿ ಬರಬಹುದು ಅಂತ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ತಲೆ ತಗ್ಗಿಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಆಗಿದೆ. ಅದನ್ನು ಅದಾಗಬಾರ್ದು. ಮತ್ತು ನೋಡ್ರಿ, ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ಕಾನೂನಿಗೆ SIT ಕೋರ್ಟ್ ಮೂಲದಿಂದ ಕಾನೂನು ರೀತಿ ಹೋರಾಟ ಮಾಡಲಿ. ಕಾನೂನಿನ ಹೊರಗೆ ಬರಲಿಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ. ಅಲ್ಲ ಸ್ವಾಮಿ, 14 ಸುತ್ತಿಗೆ ಅದು ಸುತ್ತ ಹಾಕೈತೆ. ಅದು ನಂತರ ನೇರವಾಗಿದೆ ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತ ಹಾಕಿದೆ. ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ.ಕೆ. ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ, ಯಾವುದಕ್ಕೆ ಇದ್ರೆ ನೋಡಿರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ. ಬರೀ ಡಿ.ಕೆ. ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬಹಿರಂಗ ಪಡಿಸ್ತೀನಿ. ನೋಡಿರಿ, ಯಾರೂ ಈ ಹೆಸರು ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು. ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದಿದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತಿಶ್ರೀ ಆಡಬೇಕಿಲ್ಲ. ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.